ಹಾಯ್ ರೀ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ರೀ. ನಾವು ಕೂಡ ಆರಾಮದೀವಿ, ಮಸ್ತ್ ಅದೀವಿ. ಬುಧವಾರ ಮತ್ತು ನೈಟ್ ವಿಡಿಯೋನ ನಾನು ಕಂಟಿನ್ಯೂ ಮಾಡಕತ್ತೀನಿ ರೀ. ಅಂದರೆ ಮತ್ತೆ ಹೊಸ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳತ್ತೀನಿ. ಸೊ ಮಧ್ಯಾಹ್ನ ಸ್ವಲ್ಪ ಮಲ್ಕೊಳೋದು ಎದ್ದಾದ್ಮ್ಯಾಗ ಒಂಥರ ಸಿಗ್ರ ಅಂತ ಅನ್ಸಕತ್ತಿತ್ತು. ಹಂಗಂತೇಳಿ ಮತ್ತು ಈಗ ತಣ್ಣೀರು ಹಾಕೊಂಡು ಸ್ನಾನ ಮಾಡ್ಕೊಂಡು ಮತ್ತೆ ನೈಟಿ ಚೇಂಜ್ ಮಾಡ್ಕೊಂಡೀನಿ ರೀ. ಸೊ ಬರ್ರಿ ಮತ್ತು ಈ ವಿಡಿಯೋದೊಳಗೆ ಎಲ್ಲಿವರೆಗೂ ತೊಗೋತೀನಿ. ವಿಡಿಯೋ ಎಷ್ಟು ಲೆಂತಿ ಆಗುತ್ತಾ ಗೊತ್ತಿಲ್ಲ. ಏನು ನಾಳೆಗೆ ಬೆಳಗ್ಗೆವರೆಗೂ ಕೂಡ ಕಂಟಿನ್ಯೂ. ಯಾಕ ಸ್ನೇಹ ಎಷ್ಟು ಬಾಯ ಕೊಡಕತ್ತಿದಿ? ನಾಳೆ ಬೆಳಗ್ಗೆವರೆಗೂ ಕಂಟಿನ್ಯೂ ಆಗುತ್ತಾ ಗೊತ್ತಿಲ್ಲ. ನೋಡಮ್ಮಂತ ಆದಷ್ಟು ವಿಡಿಯೋನ ತೊಗೊಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಎಲ್ಲ ತಪ್ಪಲುಗಳು ಅಷ್ಟು ಇದು ನೋಡ್ರಿ. ಅವನ್ನೆಲ್ಲನೂ ಕೂಡ ಈ ಸದ್ಯಕ್ಕೆ ಇಲ್ಲೇ ಇದು ಮಾಡಿ ನೋಡ್ರಿ. ಸೊಳ್ಳಿ ಅಂದ್ರೂ ಕಂಡಾಪಟ್ಟಿ ಸೊಳ್ಳಿ ಮನ್ಯಾಗ. ಸೊ ಸ್ವಲ್ಪ ಹೊಗೆ ಮಾಡಿದ್ರೆ ಸೊಳ್ಳಿ ಹೋಗ್ತಾವಂತಕ್ಕೆ ಹೇಳ್ತಾರೆ ನೋಡ್ರಿ. ಸೊ ಹಾಗಾಗಿ ಇದು ಸ್ವಲ್ಪ ಹೊಗೆ ಮಾಡೀನಿ ಸಂಜೆಗೆ ಮಾಡಿ ಟೈಮ್ದೊಳಗೆ. ಈ ಥರ ಹೊಗೆಯಾರ ಸ್ವಲ್ಪ ಸೊಳ್ಳೆ ಆದರೂ ಕಡಿಮೆ ಆತಾವಂತೇಳಿ ಈ ಭಾಗದೊಳಗೆ ಹೆಚ್ಚಿಗೆ ರೀ. ಓ ನಿಂದ್ರು ಒಳಗದ ನೋಡಿ ಕುಡಿ. ಸ್ವಲ್ಪ ಇದ್ದು ರೀ ಇವು ಗಿಡದ ತಪ್ಪಲದ ಎಲೆಗಳು ಒಣಗಿದ್ವು ಅವು. ಅದಕ್ಕಂತೇಳಿ ಮತ್ತು ಅದನ್ನು ಹಂಗೆ ಕಸದ ಚೀಲದಾಗ ಹಾಕಿ ಒಕ್ಕಟ್ಟೋದಕ್ಕಿಂತ ಈ ಥರ ಮಾಡ್ಕೊಂಡ್ರೆ ನಮಗೂ ಸ್ವಲ್ಪ ಇದು ಕಡಿಮೆ ಆಗುತ್ತಂತೇಳಿ ನಿನ್ನೆ ಹೊರಗಡೆ ಸ್ವಲ್ಪ ಮುಕ್ಕೊಂಡಿದ್ದೀವಿ ರೀ ಫ್ರೆಂಡ್ಸ್. ಸೊಳ್ಳಿ ಅಂದ್ರೆ ಕುಂದ್ರು ಕೊಡಕತ್ತಿದ್ದಿಲ್ಲ ಅವು. ಈ ಟೈಮಿಗೆ ಹೊರಗೆ ಬರೋಂಗಿಲ್ಲ ನೋಡ್ರಿ. ಮೊದಲು ಇದ್ದಿದ್ದಿಲ್ಲ ರೀ, ಈಗ ಇತ್ತೀಚೆಗೆ ಆಗ್ಯಾವ. ಭಾಳ ನೀರು ನಿಂದ್ರಕತ್ತಾಗಿಂದನೇ ಆಗಿದ್ದು. ಸೊ ಹಾಗಾಗಿ ಈ ಥರ ಮಾಡಿದ್ದೆ ನೋಡ್ರಿ. ಆಯ್ತು ನೋಡ್ರಿ, 5 ನಿಮಿಷದೊಳಗೆ ಜಟ್ ಪಟ್ ಎಲ್ಲ ಖಾಲಿ. ಈ ಥರ ಹೊಗಿಲೆ ಎಲ್ಲ ಕಡೆ ಸ್ಪ್ರೆಡ್ ಆತಂದ್ರೆ ಸ್ವಲ್ಪ ದ್ವಾಮಾರಿ ಸೊಳ್ಳಿ ಓದ್ತಾವ್ರಿ. ಎಲ್ಲನೂ ಈ ಕಡೆ ಕಸ ಹೊಡ್ದೆ ನೋಡ್ರಿ ಫ್ರೆಂಡ್ಸ. ಅಷ್ಟು ಕಸ ಹೊಡೆದು ಒತ್ತಟ್ಟು ಗುಂಪಿ ಮಾಡಿ ಆ ಕೆಲಸ ಮಾಡ್ದೆ. ಈಗ ಅಲ್ಲೊಂದು ಗುಂಪಿ ಐತಿ, ಆ ಕಡೆ ಒಂದಿಷ್ಟು ಹೊಗೆ ಮಾಡ್ತೀನಿ ನೋಡ್ರಿ. ಸದ್ಯಕ್ಕೆ ಒಂದ ಮಾಡಿದ್ರೆ ಆಯ್ತು ಅಂತೇಳಿ. ಯಾಕಂದರೆ ಈಗ ಗಾಳಿ ಬಿಡೋ ಟೈಮ ಬ್ಯಾಸಿಗೆ ನೋಡ್ರಿ. ತೀರಾ ಮತ್ತು ಅದು ಒಂದಾಗ್ಬಾರ್ದು ಅಂತೇಳಿ ಎದುರುಗಡೆನೇ ನಿಂತಿದ್ದೆ ನಾನೀಗ. ಆಯ್ತು ನೋಡ್ರಿ. ಬೂದಿಗಾಕೇನು ಭಾಳ ತಗಲ್ಲ ನೋಡ್ರಿ. ಕುಡಿಯೋಗು ಬಿಲ್ಲೋಗಿ ನೀರು ಬೇಕಾಗಿ ಅಂತ್ರಿ ಅವನಿಗೆ. ಇಂಥ ಟೈಮ್ದಾಗ ಮುದ್ದಮ್ಮ ಅಲ್ಲಿ ಹೋಗಿ ಕುಡಿಬೇಕನ್ಸುತ್ತೆ. ಈಗ ಒಳಗದಪ್ಪ ತಗೋ ಅಂದ್ರೆ ಒಲ್ಲೆ ಅಂತ. ಬಾ ಮಗಳು ಸ್ವಲ್ಪ ಅಭ್ಯಾಸ ಮಾಡ್ಕೊತ ಕೂತಾಡ್ರಿ ಫ್ರೆಂಡ್ಸ. ತಣ್ಣಗಾಗ್ಯಾವಿಲ್ಲ? ತಣ್ಣಗಾಗ್ಯಾವ? ಇಲ್ಲಿ ಆಗೈತ್ರಿ ಇದು. ಇನ್ನೊಂಚೂರು ನೀರು ಹಾಕ್ಬಿಟ್ನೆ ಅಂದ್ರೆ ಆಗ ಮತ್ತು ಇದ್ರದ್ದು ಟೆನ್ಷನ್ ಕಡಿಮೆ ಆಗುತ್ತೆ. ಇಲ್ಲಿಕಂದ್ರೆ ಕಿಡಿ ಎಲ್ಲ ಕಡೆ ಆರೋ ಚಾನ್ಸ್ ಇರುತ್ತಲ್ಲ, ಅದಕ್ಕಂತೇಳಿ. ಈ ಕಡೆಗೂ ನೋಡ್ರಿ ಸ್ವಲ್ಪ ಇದು ಕಡ್ಡಿ ಕೊರ್ದು ಹಚ್ಚಿದ್ನೆ. 2 ನಿಮಿಷ ನೋಡ್ರಿ. ಅಂದರೆ ಇವು ಭಾಳ ಕಡಕ್ ಒಣಗಿದ್ವು ಇವು. ಅಲ್ಲಿ ಸ್ವಲ್ಪ ಹಸಿ ಇದ್ದು, ಅದಕ್ಕಂತೇಳಿ ಅಲ್ಲಿ ಸ್ವಲ್ಪ ಲೇಟ್ ಆಯ್ತು. ಇಲ್ಲೇನೆ ಈ ಕಡೆ ಬಾಪು ಚಟನ ಆತೈತೆ. ಬಾ ಅಪ್ಪಾಜಿ, ಕಣ್ಣಿಗೆ ಸಿಡ್ದೈತೆ. ಬಾ ಈ ಕಡೆ. ಬೇಡ, ನಿಂಗೇನು ಉಣ್ಣ ಕೊಡಕತ್ತೀನಿ, ಏನು ಬೇಡ ಅನ್ನೋಕ್ಕ. ಕಣ್ಣಿಗೆ ಸಿಡ್ದದಲ್ಲ, ದೂರ ಸರಿ, ಸ್ವಲ್ಪ ದೂರ ಸರಿ ಪಿಲ್ಲೋ. ಹಾಂ, ದೂರ ಸರಿದು ನೋಡ್ಬೇಕು ನೋಡ್ರಿ. ಚಕ್ಕ 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 ಅನ್ನತ್ ನೋಡ್ರಿ. ಎಲ್ಲಿದ್ದು ನೋಡಿದ್ರಿ ಇದು. ಮತ್ತು ಕಟ್ಟಿಗಿಲ್ಲ, ಏನೂ ಇಲ್ಲ. ಮಳೆಗಂತ್ರ ಸಖತ್ತಾಗಿ ಅದು ಏನಂದ್ರೆ ಸ್ವಚ್ಛಾಗೈತ್ರಿ ಫ್ರೆಂಡ್ಸ್. ನೋಡ್ರಿ ಎಲ್ಲನೂ ಹುಡುಗಿನಿ ಅಷ್ಟು ಈ ಕಡೆ ಈ ಥರ ಕೆಲಸ ಮಾಡಿ ನೋಡ್ರಿಪ್ಪ. ಇಲ್ಲಿಕಂದ್ರೆ ಒಂದು ಪಿಶ್ವಿ ತುಂಬಿ ಬರ್ತಿತ್ತು ಈಗ ಇದು ತಪ್ಪಲ. ಮಮ್ಮಿ ಭಾಳ ಅಂದ್ರೆ ಭಾಳ ಪಾನ್ ಗಟ್ಟ ಮಾಡಬೇಕು. ಈಗ ಹಂಗೆ ಮಾಡೋಣ ಪಿಲ್ಲು. ಈಗ ದಾಸನು ಕಮ್ಮಿ ಹಾಕೋವು ಮತ್ತು ತಳಗ ಹೋಗೋ ಹೈರಾಣನು ಭಾಳ ಕಡಿಮೆ ಆಗುತ್ತೆ. ಹಂಗೆ ನೋಡಿದ್ರೆ 2 ದಿನಕ್ಕೆ ಒಂದೊಂದು ಪಿಶ್ವಿ ಬಲ್ಚಕ್ರ ತುಂಬಿ ಒಯ್ಬೇಕಾಗುತ್ತೆ ರೀ ಫ್ರೆಂಡ್ಸ್. ಕಸದ ಗಡೆ ಹಾಕೋದು ಇದೇನು ಬರೀ ತಪ್ಪಲಲ್ಲ. ಇದನ್ನೇನೈತಿ ವೇಸ್ಟ್ ಮಾಡೋಕ್ಕೂ ಬರೋಂಗಿಲ್ಲ ರೀ. ಅಂದರೆ ಇದನ್ನು ಹಿಂಗೆ ನಾನು ಪಾಟ್ ಮಾಡ್ತೀನಲ್ಲ, ಅದ್ರೊಳಗೂ ಸ್ವಲ್ಪ ಮಣ್ಣಿನೊಳಗೆ ಮಿಕ್ಸ್ ಮಾಡಿನೂ ಹಾಕ್ಕೋಬೋದು. ಇದನ್ನು ಏನು ವೇಸ್ಟ್ ಅದು ಏನಾಗಲ್ಲ ರೀ. ಹಾಂ, ಚಟ್ ಅಂತಲ್ಲ. ಚಟ್ ಅಟ್ ಮುಂದೆ ಹೋಗ್ಬೇಡ, ಬಾಯಿ ಕಡೆಯಿಂದ
ದಿನ ಹೋಮ್ವರ್ಕ್ ನಡೆದದ್ರಿ ಮಗಳದು ನಡಿಲಿಕ್ಕಿಂದ ಹೋಮ್ವರ್ಕ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಅದೆಲ್ಲ ಕೂಡ ಸ್ವಲ್ಪ ಆರ್ಲಿರಿ, ಇನ್ನೂ ಸ್ವಲ್ಪ ಬಿಸಿ ಬಿಸಿ ಇರುತ್ತಲ್ಲ, ಅದು ಆರಿದ್ಮ್ಯಾಗ ಮತ್ತೆ ಅದನ್ನ ತೆಗೆದು ಹಾಕಿದಾಯ್ತು. ಇಲ್ಲಿಗೆ ಮತ್ತೆ ಗಾಳಿ ಬಿಡ್ತಂದ್ರೆ ಎಲ್ಲ ಅಂಗಳೆಲ್ಲ ಆಗ್ಬಿಡ್ತಾ, ಮತ್ತೆ ಮನೆ ಒಳಗೆ ಧೂಳು ಜಾಸ್ತಿ ಬರುತ್ತಲ್ಲ, ಅದು ಬೂದಿದೆಲ್ಲ. ಹಾಗಾಗಿ ಒಂಚೂರು ಆರ್ಲಿ ಅಂತ ಬಿಟ್ಟಿವಿ. ಆಮೇಲೆ ಅದನ್ನೆಲ್ಲ ತೆಗೆದು ಮತ್ತೊಂದು ಇದ್ರೊಳಗೆ ಹಾಕಿಡ್ತೀನಿ. ಸೊ ಯಜಮಾನ್ರು ಫೋನ್ ಹಚ್ಚಿದ್ರಿ, ಏನೋ ಫ್ರೆಂಡ್ಸ್ ಜೊತೆಗೆ ಎಲ್ಲೋ ಪಾರ್ಟಿಗೆ ಹೊಂಟಿದಾರಂತ, ಊಟ ಅಲ್ಲೇ ಮಾಡ್ಕೊಂಬರ್ತೀನಿ, ನೀವು ಊಟ ಮಾಡ್ರಿ ಮತ್ತು ಕುಂದ್ರಬೇಡ್ರಿ ನನ್ನ ಸಂಬಂಧ ಅಂತ ಹೇಳಿದ್ರು. ಹಂಗಂತೇಳಿ ಮತ್ತು ಈಗ ಅವ್ರಿದ್ರೆ ಬೇರೆ ಏನಾದರೂ ಮಾಡ್ತಿದ್ದೆ, ಅವ್ರಿಲ್ಲ ನನಗೆ ಇದ್ರಾಗನೇ ಊಟ ಮಾಡಿದ್ರೆ ಆಯ್ತು ಅಂತೇಳಿ. ಸೊ ನಮಗೂ ಸ್ವಲ್ಪ ರಿಲ್ಯಾಕ್ಸ್ ಇದ್ದಂಗೆ ಆಗುತ್ತೆ ಅಂತೇಳಿ ಬರ್ರಿ ಇವಾಗ ಏನು ಊಟಕ್ಕೆ ರೆಡಿ ಮಾಡ್ಕೋತೀವಿ, ತೋರಿಸ್ತೀವಿ. ನೋಡ್ರಿ ಫ್ರೆಂಡ್ಸ, ಬೆಳಗ್ಗೆ ನಾನು ಉಸುಳಿ ಕಾಳು ತೊಗೊಂಬಂದಿದ್ದೀನಿ ರೀ. ಪಲ್ಯ ಮಾಡಲಿಲ್ಲ ಮಧ್ಯಾಹ್ನ, ಚಟ್ನಿ ಮಾಡಿದ್ನಲ್ಲ ಹಂಗಂತೇಳಿ ಮತ್ತು ಪಲ್ಯನ ಮಾಡಲೇ ಇಲ್ಲ. ಸೊ ಹಾಗಾಗಿ ಈಗ ಸ್ವಲ್ಪ ಒಗ್ಗರಣೆ ಹಾಕೋದಕ್ಕಿಂತ ಇದು ಕಚ್ಚನೆ ತಿಂದ್ರಾಯ್ತು, ಆರೋಗ್ಯಕ್ಕೂ ಒಳ್ಳೇದು ಮತ್ತು ಇದೊಂಥರ ರುಚಿನೂ ಆಗತ್ತೆ ರೀ, ಅದಕ್ಕಂತೇಳಿ. ಸೊ ಇದಕ್ಕೆ ಏನು ಹಾಕ್ತೀನಿ ತೋರಿಸ್ತೀನಿ ಅಂದ್ರಿ. ನೋಡ್ರಿ, ಈ ಉಸುಳಿ ಕಾಳಿಗೆ ನಾನು ಸಿಂಪಲ್ ಆಗಿನೇ ಮಾಡ್ಕೋತೀನಿ. ಏನಂದ್ರೆ ಸ್ವಲ್ಪ ಉಪ್ಪು ಹಾಕೋತೀನಿ ರೀ, ರುಚಿಗೆ ತಕ್ಕಷ್ಟು. ಒಣ ರೀ, ಹಸಿ ಕಚ್ಚಾ ಬಾಜಿ ನಿಮ್ಗೆ ಗೊತ್ತಿರ್ಬೋದ, ಸ್ವಲ್ಪ ಹೊಸೊಬ್ರಿಗೆ ಗೊತ್ತಿಲ್ಲದ್ರಿಗೆ ಯೂಸ್ ಆಗ್ಬಹುದ. ಮತ್ತು ಇಲ್ಲಿಗ ಈ ಒಂದು ಐಡಿಯಾ ನಿಮ್ಗೂ ಬರ್ಬೋದ, ನಾ ಮಾಡದ್ ನೋಡಿ ನಾವು ಈ ತರ ಊಟ ಮಾಡ್ಬೇಕಪ್ಪ ಅಂತೇಳಿ. ಮತ್ತು ನೀವು ಮಾಡ್ಕೊಂಡು ನೋಡ್ರಿ ಅಂದ್ರೆ ಅದ ಖುಷಿ ಆಗತ್ತೆ ನನಗೊಂದು. ಇದಕ್ಕೆ ಮಸಾಲೆ ಖಾರ ಹಾಕೊಂಡು ಹಾಕ್ತೀನಿ ರೀ. ಕೆಂಪು ಖಾರ ಹಾಕೋಬಹುದು, ಮಸಾಲೆ ಖಾರನೂ ಹಾಕೋಬಹುದು. ಸೊ ಇದಕ್ಕೆ ಒಂಚೂರು ಎಣ್ಣೆ ಹಾಕೊಂಡ್ಬಿಡಂತ್ರಿ. ಇದಕ್ಕೆ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಇಷ್ಟೇ ನೋಡ್ರಿ ಕಚ್ಚಾ ಬಾಜಿ. ಇದಕ್ಕೆ ಉಳ್ಳಾಗಡ್ಡಿ, ಟಮಾಟಿ, ಇಲ್ಲ ಒಂದು ಸ್ವಲ್ಪ ಗಜ್ರಿ, ಸೌತಿಕಾಯಿ, ಆಮೇಲೆ ಕೊತ್ತಂಬರಿನೂ ಕಟ್ ಮಾಡಿ ನೀವು ಹಾಕೋಬಹುದು. ಹಿಂಗೆ ಕೈಲೇನೆ ಮಿಕ್ಸ್ ಮಾಡ್ಕೋತೀವಿ ನೋಡ್ರಿ. ಇಷ್ಟೇ ಸಿಂಪಲ್ ಆಗಿ. ಕಟ್ಟಿ ರೊಟ್ಟಿ ಕೂಡ ಇದು ಇನ್ನೂ ಮಸ್ತ್ ಆಗತ್ರಿ. ರೊಟ್ಟಿನ ಅದಾವ, ನೀನು ಮಾಡಿದ್ದು ಕಟ್ಟಿ ರೊಟ್ಟಿ ನೋಡ್ರಿ, ಬಿಸಿಲಿಗೆ ಒಣಗಿಸಿಟ್ಟಿನಿ. ಬೆಳಗ್ಗೆ ಮಾಡಿದ್ದು, ಮಧ್ಯಾಹ್ನ ಮಾಡಿದ್ದು ಇಲ್ಲದಾವ್ರಿ ಮೆತ್ತನ ರೊಟ್ಟಿ. ಕಟ್ಟಿ ರೊಟ್ಟಿ ಜೊತೆಗೆ ಇದು ಇನ್ನೂ ಸಖತ್ತಾಗಿ ಆಗ್ತೈತಿ. ಸ್ನೇಹ ಹೊರ ಕುಂತ ಊಟ ಮಾಡೋಣ? ಬೇಡ ಬೇಡ, ಯಾಕೆ ಬೇಡ? ಇಷ್ಟ ನೋಡ್ರಿ, ಸಿಂಪಲ್ ಆಗಿ ಕಚ್ಚಾ ಬಾಜಿ ರೆಡಿ ಐತಿ. ಊಟ ಮಾಡೋಣ ಬರ್ರಿ. ನೋಡ್ರಿ, ಇವತ್ತೊಂದ್ ಸ್ವಲ್ಪ ತಣ್ಣಗ ಗಾಡಿ ಐತಿ ಇಲ್ಲಿ ಹೊರಗ. ಅಲ್ಲಿ ಕುಂತಿಲ್ರಿ ನಾವು, ಹೊರಗಡೆ ಮ್ಯಾಗ ಪಕ್ಷಿಗಳದೆಲ್ಲ ಹಾರಾಡ್ತಾವ ಅಂತೇಳಿ ಈ ಕಡೆ ಸೋಲಾರ್ ತಳಗಡೆ ಬಂದು ಕುಂತಿದೀವಿ. ಕಟ್ಟಿ ರೊಟ್ಟಿ ತಗೊಂಡಿ ನಾನು ಮಕ್ಕಳಿಗೆ. ಇವತ್ತಿನ ಮಧ್ಯಾಹ್ನದ ಇವತ್ತು ಮಧ್ಯಾಹ್ನದ್ದು ಮೆತ್ತನ ರೊಟ್ಟಿ ಮತ್ತು ಕಾಳು ಪಲ್ಯ ಹಚ್ಕೊಟ್ಟಿನಿ. ಪುಂಡಿ ಪಲ್ಯ ಚಟ್ನಿ ಮಾಡಿದ್ದೀನಿ ರೋಡ್, ಅದು ಹಚ್ಕೊಂಡು ಕಟ್ಟಿ ರೊಟ್ಟಿ ಜೊತೆಗೆ ಊಟ ಮಾಡತ್ತೀನಿ. ಬರ್ರಿ ಎಲ್ಲರೂ ಊಟ ಮಾಡಮಂತ. ನನಗೆ ರೊಟ್ಟಿ ಮತ್ತು ಟಮಾಟಿ ಕರಿ ಖಾರ ಸ್ವಲ್ಪ ಭಾಳ ಇಷ್ಟ. ಕಾಳಿನ ಕೂಡ ಉಣ್ಬೇಕು ಅಂದಿರ್ತು, ಚಲೋ ಇರ್ತದೆ ಕಚ್ಚಾ ಖಾರ. ಹಣ್ಣ ತಿನ್ಬೇಕು, ಕಚ್ಚಾ ತಿನ್ಬೇಕು. ನೀವು ಉಣು, ದೊಡ್ಡದಾರ ಮಾತಾಡ್ಬೇಡ, ಉಣು. ನಿಮ್ಮ ಮನೆಗೆ ಏನು ಮಧ್ಯಾಹ್ನ ಊಟಕ್ಕೆ ನೀವು ಮಾಡಿರಿ, ರಾತ್ರಿ ಊಟಕ್ಕೆ ಏನು ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ. ನೀವೇನು ಮಾಡಿರ್ತೀರಿ ಮತ್ತು ನನಗೂ ನಿಮ್ಮ ಮನೇನ ಅಡಿಗೆ ಮಾಡಿ ಉಣ್ಬೇಕನ್ಸಿದ್ರೆ ನಾನು ಮಾಡ್ಕೋತೀನಿ. ಸೊ ನಮ್ದು ಈಟ್ ಐತಿ ನೋಡ್ರಿ. ಮಧ್ಯಾಹ್ನ ದಿನ ಒಂಚೂರು ಅನ್ನ ಐತಿ, ಸ್ವಲ್ಪ ಸಾರು ಐತಿ, ಅದ್ರಾಗ ಈಗ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ತೀವಿ. ಮತ್ತೆ ಬೇರೆ ಮಾಡಿಡೋದು ಅದು ಉಳಿಯೋದು ಮುಂಜಾನೆ ತಂಗಳಾಗೋದು ನಂಗೆ ಬೇಡ. ಮತ್ತೆ ಹೆಚ್ಚಿಗೆ ರೊಟ್ಟಿನ ಅದಾವ್ರಿ, ಒಂದು ತನ್ನ ರಾತ್ರಿ ಕಡಿಮೆ ಉಂಡ್ರೂ ಏನಾಗಲ್ಲ. ಸಾರನ್ನು ಐತಿ, ಹೀಗಾಗಿ ಈಗ ಊಟ ನಡೀತೈತಿ ನೋಡ್ರಿ. ಓಕೆ ರೀ, ಮತ್ತೆ ಸಿಗೋಣ. ಮತ್ತೆ ವಿಡಿಯೋನ ಮುಂಜಾನೆ ಕಂಟಿನ್ಯೂ ಮಾಡಾಕತ್ತೀನಿ ನೋಡ್ರಿ. ಅದು ಆಲ್ರೆಡಿ ನಮ್ಮ ಯಜಮಾನಪ್ಪಂದು ನಾಷ್ಟ ಆಗೈತಿ. ಏನು ಮಾಡಿದ್ರಿ ನಾಷ್ಟ? ಪೋಯ್, ನಾವು ಅವಲಕ್ಕಿ ಅಂತೀವ್ರಿ, ಈ ಕಡೆ ಪೋಯೆ ಅಂತಾರ. ಸೊ ಅವ್ರದ್ದು ಆಲ್ರೆಡಿ ನಾಷ್ಟ ಆಗಿ ಚಹಾ ಕುಡಿಯಕತ್ತಾರ್ರಿ. ಮಗನಿಗೂ ಹಾಕ್ಕೊಟ್ಟೀನಿ, ಅವಾಗ ಕಾರ್ಟೂನ್ ನೋಡ್ಕೋತು ತಿನ್ನಕತ್ತಾನ. ಆ ಕನ್ನಡಿ ನೋಡ್ರಿ ಹೋಗಿ ಬಂದು ಅದು ಅಲ್ಲಿಗೆ ಬೇನ್ ಹಾಕ್ತಾರ, ಹೆಂಗೆ ಮಾಡಿರ್ತಾರೆ ನೋಡ್ರಿ. ಅದು ನೋಡಕ್ಕೆ ನೀವು ಕ್ಯಾಮ್ರಾದಾಗೂ ಒಂಥರ ಕಾಣಿಸಕತ್ತೈತಿ, ಒಟ್ಟು ಕೈ ಆಡೋದು ಹಿಂಗೈತೆ. ಹೋಗಿ ಬಂದು ಅಲ್ಲೇ ನಿಂದ್ರದು, ಹಂಗಾಗಿ ಆ ಥರ ಆಗ್ಬಿಟ್ಟೈತೆ ನೋಡ್ರಿ ಮಿರರ. ಸೊ ಅವ್ರದ್ದು ಅಂಕರ್ ಆಯ್ತು ನೋಡ್ರಿ. ಇವಾಗ ಟೆನ್ಷನ್ ಇಲ್ಲ, ಮಗಳು ಸ್ಕೂಲಿಗೆ ಹೋಗ್ಯಾಳ.
ಸೊ ಬರ್ತಾಡ್ರಿ ಆಕಿನು. ಆಮೇಲೆ ಅವಲಕ್ಕಿ ಮಾಡಿ ನೋಡ್ರಿ. ಅವ್ರದ್ದೆಲ್ಲ ಆಗಿ ಕೊಟ್ಟ ಮ್ಯಾಗ ನಾನು ಇವತ್ತು ಮಾಡ್ತೀನಿ ನಾಷ್ಟಾನ. ಇಲ್ಲಿಗೆ ನನಗೆ ಗಡಿ ಬಿಡಿ ಆಗುತ್ತೆ ನೋಡ್ರಿ. ಪಿಲ್ಲೆಗೂ ಬೇಕಂತ ಚಾಯ್ ಇವತ್ತು, ಹಂಗಂತ ಅವ್ನಿಗೆ ಒಂಚೂರು ತೆಗೆದಿಟ್ಟೀನಿ. ಮಗಳು ಲೇಟ್ ಮಾಡಿ ಬರ್ತಾಳ್ರಿ, 12 ಗಂಟೆಗೆ ಬರ್ತಾ. ಹಂಗಾಗಿ ಆಕಿನ ಪೂರ್ತಿಯಾಗಿ ನಾಷ್ಟ ಮಾಡಿಲ್ಲ. ಬೆಳಗ್ಗೆದ್ದಿದ್ದೆಲ್ಲ ಕಟ್ ಮಾಡಿದ್ದಿಲ್ಲ ಸೈಡಿಗೆ ಇಟ್ಕೊಂಡಿನಿ. ಇವ್ನು ತಿಕ್ಕಕ್ಕೆ ಹಾಕ್ಬೇಕ್ರಿ ಡಬ್ರಿಗಳು. ಸೊ ಅವನ್ನ ಹಂಗೆ ಕಸದ ಡಬ್ಬಿಗೆ ಹಾಕ್ತೀನಿ ಅವನ್ನ. ಮತ್ತು ಹಾಲನ್ನು ಕೂಡ ಕಾಯ್ದಿದ್ದಾವೆ ನೋಡ್ರಿ ಫ್ರೆಂಡ್ಸ. ಬರ್ರಿಪ್ಪ, ನಾನು ಹಂಗೆ ನಾಷ್ಟ ಜೊತೆಗೆ ಚಾನು ಸೋಸ್ಕೊಂಡ್ಬಿಟ್ಟೆ. ಯಾಕಂದ್ರೆ ಹಿಂದಗಡೆ ಮತ್ತು ಅದು ಒಳ್ಳೆ ಮಳೆ ಕಾಸೋಕೋದ್ರೆ ಟೇಸ್ಟ್ ಹೋಗ್ಬಿಡುತ್ತೆ. ನಮ್ಮನೆ ನಾಷ್ಟಕ್ಕೆ ಅವಲಕ್ಕಿ, ನಿಮ್ಮನೆ ನಾಷ್ಟ ಏನು ಕಮೆಂಟ್ ಮಾಡಿ ಹೇಳ್ರಿ. ಈ ನಾಷ್ಟ ಜೊತೆಗೆ ಸಣ್ಣಂದು ಶೇವ್ ಐತಂದ್ರೆ ಟೇಸ್ಟ್ ಹಾಕೋ. ಅವಲಕ್ಕಿ ಜೊತೆಗೆ ಶೇವ್ ತೊಗೊಂಬರ್ತೀರಿ. ಒಂದು ಮಿಸಾಲ್ ಪಾವ್ ಇದು ಮಾಡಲಿ, ಮಿಸಾಲ್ ಪಾವ್ ಮಾಡಿ. ಮಿಸಾಲ್ ತಂದೀನಿ ನಿನ್ನ ಮಸಾಲ ಇಲ್ಲಿ ತರಿಸ್ತೀನಿ. ಇತ್ತಂದ್ರೆ ತಾಳ ಪಾವ್ ತೊಗೊಂಬರ್ ಬರ. ಹಾಂ, ಮಿಕ್ಸರ ಪಾವ್ ತೊಗೊಂಬರ್ರಿ. ನಾನು ಹೇಳ್ತೀನಿ ನಿಮಗೆ ಎಲ್ಲ ಮಸಾಲೆ ಸಿಕ್ತಂದ್ರೆ. ಓಕೆ ಬರ್ರಿಪ್ಪ, ನಾಷ್ಟ ಮಾಡೋಣ ಬರ್ರಿ. ನೋಡ್ರಿ ಸದ್ಯಕ್ಕೆ ನಮ್ಮ ಮನೆಗೆ ಯಾರು ಬಂದಾರ ಅಂತೇಳಿ ನಮ್ಮ ಮೈದ್ನ ಶುಭಮ್ ರೀ ಮತ್ತು ನಮ್ಮ ಮಾವರು ಬಂದಾರ. ಇಬ್ರು ಹಾಯ್ ಮಾಡ್ರಿ. ಎಲ್ಲ ನಮ್ಮ ಫ್ರೆಂಡ್ಸಿಗೆ ಹಾಯ್ ಮಾಡ್ರಿ ಇಬ್ರು. ಪೈಲ ಎಷ್ಟು ಚಂದ ಮಾತಾಡ್ತಿದ್ದು, ಎಲ್ಲ ಹಾಯ್ ಮಾಡ್ತಿದ್ದು ಬಾಯ್ ಮಾಡ್ತಿದ್ದು. ಈಗ ಮಾಡಲ್ಲ, ಈಗ ನಾವು ಭಾಳ ದೊಡ್ಡವಾಗೇನು ಪಿಲ್ಲೆ ಈಗ. ಹಾಂ ಮತ್ತು ಅಂತಮ್ಮ ಪಿಲ್ಯ ಮತ್ತು ವಾಡೆದಾಗ ಹೋಗೋನ್ ಚಾಲು ಆಗ್ತದ ಈಗ. ಅಂತಮ್ಮ ಡೈಲಾಗ್ ಮಾಡಿ ಸ್ಟೇಟಸ್ ಹಾಕಿದ್ದೆಲ್ಲ ನೋಡ್ದಿ ಪಿಲ್ಲೆಂದು. ಶುಭಮ್ ಕಾಕಕ್ಕೆ ಎಲ್ಲೆಲ್ಲ ಅವನಿಗಿನ ನೆನಪದದು. ಟಿಕ್ ಟಾಕ್ ಮಾಡಿದ್ದೆಲ್ಲ ಓದು. ಇವ್ರದ್ದು ಮೊಬೈಲ್ ಖರಾಬ್ ಆಯ್ತಲ್ಲ, ಅದ್ರಾಗೆ ಹೋಗ್ಯಾವ ಪಿಲ್ಲಂದವೆಲ್ಲ. ಮನ್ಯಾಗನೆ ಫೋಟೋ ತೆಗ್ದಿದ್ವಲ್ಲ ಪಿಲ್ಲನು ಲಾಕ್ಡೌನ್ದಾಗ. ನಮ್ಮ ಫ್ಯಾಮಿಲಿ ಒಳಗೆ ಗುಡ್ ನ್ಯೂಸ್ ಅಂತ ಮೊನ್ನೆ ಹೇಳಿದ್ ನೋಡ್ರಿ. ನೀವೆಲ್ಲರೂ ನಮ್ಮ ಮನೆ ಬಗ್ಗೆ ಕಮೆಂಟ್ ಮಾಡಿದ್ರಿ, ನಿಮ್ಮ ಮನೆ ವಾಸು ಶಾಂತಿ ಇರ್ಬೋದ್ರಿ ಅಂತೇಳಿ ಕೇಸಿ. ಏನಂತೇಳಿ ನಮ್ಮ ಶುಭಮ್ ಹೇಳ್ತಾನ. ನಿಂದ್ರಿ, ಈ ಸದ್ಯಕ್ಕೆ ಬಿಸಿ. ಏಕ ಹೇಳು, ನೀನೇ ಹೇಳು. ನಾಚ್ಕೊಂಡು ತನ್ರಿ ಶುಭಮ್ಮ ಹೇಳಂದ್ರು ಒಲ. ಗುಡ್ ನ್ಯೂಸ್ ಯಾರಂದ್ರೆ ಹೇಳಂದ್ರು ನೀವೇ ಹೇಳ್ರಿ ಅಂತ ನೀ ಹೇಳಪ್ಪಿ. ಏನಂದ್ರ ನಮ್ ಶುಭಮ್ದು ಎಂಗೇಜ್ಮೆಂಟ್ ಅದ್ರಿ ಫ್ರೆಂಡ್ಸ. ಡೇಟ್ ಇನ್ನ ಫಿಕ್ಸ್ ಮಾಡಿಲ್ರಿ. ಅದ್ರ ಹುಡುಗಿ ಅಂತೂ ಫಿಕ್ಸ್ ಮಾಡಿದೇವ್ರಿ. ಸೊ ಇವಾಗ ಎಂಗೇಜ್ಮೆಂಟ್ ಫಂಕ್ಷನ್. ಇವಾಗ ಈಗ ಹೊಸ ಮನೆಗೆ ಹೋಗೋಣ. ಒನ್ ಬೈ ಒನ್ ಫಂಕ್ಷನ್ ವಿಡಿಯೋಗಳ ಯಾಕೋ ಎಲ್ಲಾರ್ದು ಲೈನ್ ಹತ್ತದ್ರಿ. ಈಗ ನಮ್ಮ ಮೈದಿಂದೇರ್ ಅದಾರ, ಎಂಗೇಜ್ಮೆಂಟ್, ಮದುವೆ, ಹೆಂಗ ಎಲ್ಲಾ ಫಂಕ್ಷನ್ಗಳು ವಿಡಿಯೋ ಬರ್ತಾವ ನಮ್ಮ ಫ್ಯಾಮಿಲಿ ಒಳಗ. ಏಪ್ರಿಲ್ದೊಳಗ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡೋರ್ ಅದಾರ್ರಿ ನಾ. ಬಟ್ ನೋಡ್ಬೇಕ. दीदी शाळेला गेले. दीदी कुठे कुठे ಅಬೇ ಬೇ ಅಬ್ಬ ಬೇ ಅಪ್ಪ ಅಂದು ಡೈಲಾಗ್ ಬಾಳ ನೆನಪು ಬರ್ತೈತಿ. ಅಬೇ ಬೇ ಪಿಲೆಯ ನಾಳೆ ಇದರ ತೆಗಿತಿ ಏನ್ರಿ ವಿಡಿಯೋದಾಗ. ಮತ್ತ ಮಂದಿದ್ ಮಾಡ್ತೇವ್, ನಮ್ಮದ್ ಬಿಡರಿ ತಗಮೇ ಬೇಡ ವಿಡಿಯೋ. ಮತ್ತ ಹೇಳ್ರಿ ಎಲ್ಲಾರ್ಗಿ. ನಮ್ ಪಾರನ್ ಫಿಕ್ಸ್ ಮಾಡಿದೇವ ಒಂದು. ನಾ ಕೈಲೇ ಮಾಡ್ತ ಎಲ್ಲಾ ಕಡೆ ಓಡಾಡೋದಾಗಲ್ಲ ಇದನ್ನ ಹಿಡ್ಕೊಂಡು. ಅಪ್ಪ ಅಪ್ಪ ಹೇಳ್ರಿ ಎಲ್ಲಾರ್ಗಿ. ಆಯಳಗ ಹೇಳೋದು ಬರ್ ಇನ್ನ ಫಿಕ್ಸ್ ಮಾಡಾನೆ ಹೇಳ್ತೇವ್ರಿ. ಅಂದ್ರು ಈಗ ಕಚ್ಚಾ ಬೇಟೆಕ್ ಅಂತಾರ ನೋಡ್ರಿ, ಆತರ ಆಗೈತ್ ಕಚ್ಚಾ ಬೇಟೆಕ್. ಅಪ್ಪಿ ಹಾಯ್ ಮಾಡು. ನಮಸ್ಕಾರ ಅಂತಮ್ಮ ನಮಸ್ಕಾರ. ಹಿಂಗ ಹಾಕದ್ರಿ ಇದನ್ನ ಹಿಂಗಾಕಿ ವಿಡಿಯೋ ಮಾಡೋದು. ಹಾ ಹತ್ತದ್ರಿ ಲೈಟ. ಹಿಂಗ ಹಗಲಿ ಒಳಗ ಲೈಟಿನ ಗರಜ್ ಇಲ್ಲಲ್ಲ, ಅದಕ್ಕೆ ಹಚ್ಚಲ್ಲ ನಾನು. ಹಾ ಗೊತ್ತಾತ್ರಿ ನಮ್ಮ ಫ್ಯಾಮಿಲಿಯಾಗ ಏನ್ ಗುಡ್ ನ್ಯೂಸ್ ಅಂತ ಹೇಳಿ. ತಲ್ಲ ಅಂತ ಗಲಿ ಅಪ್ಪಿ ಸಂಜೆ ಮಾಡಿ ಬರ್ತೇನೆ ಬಾ. ಮತ್ತ ಮಲಗ್ ತಗೊಂಡು ಬಾರಾಕ್ ಬರ್ತಿ. ಎಲ್ಲಿಗೆ ಹೋಯ್ತಿರಿ?
ಎಲ್ಲಿಗೆ ಹೋಯ್ತೀರ ಅವನಿಗೆ ಕರ್ಕೊಂಡು ಅವ್ರ ಅಪ್ಪ ಗೊತ್ತು ನಾಲ್ಕಕ್ಕ ಓತಿ ಪಿಲ್ಯಾ ಆಕಿ ಚೀರ್ತಾಳ ಆಕಿ ಒದರ್ತಾಳ ಬಂದ್ಲಂದ್ರ ಸ್ನೇಹ ಹಾ ಅವರು ಅವರೆಲ್ಲ VIP ಮನುಷ್ಯರು ಖಾಲಿ ಇರಲ್ಲಪ್ಪ ಅವರು ಬರ್ತೀನ್ರಿ ಈ ನೀವೇ ಬರ್ರಿ ಹಾ ವಾದ ವರ್ಷ ಹಾಕಿರೋ ಬ್ಯಾಸ್ಗ್ಯಾಗ ಹಾ ಇದು ನಮಗೆ ಕೊಡಲ್ಲ ಇದು ಕಲೆಕ್ಷನ್ ಅವ್ರಷ್ಟೇ ತೊಗೊಂಡ್ರ ತಳಗ ನಮ್ದು ಲೈಟ್ ಬಿಲ್ ಅದ ಶುಭಮ್ಮ ಇಲ್ಲಿ ನೋಡ್ಗ ಇಲ್ಲೋ ಇಲ್ಲಿ ನೋಡು ಮೆಂತಿ ನಾನೇ ಹಾಕಿದ ಎಷ್ಟು ಚಂದಾಗ ನೋಡು ಬಾಪಿ ಮಲ್ಲು ಬಿಜಿ ಅದ ನನಗ ಹೋಗ್ಯಾನ ಡ್ಯೂಟಿಗ ಕುಂಡ್ರಲ್ರಿಪ್ಪ ನೀವೇ ಅವನಿಗೆ ಕೆಲ್ಸಿಗೆ ಹೋಗೋದದ್ರಿ ನಾನು ಮಿಸಲ್ ಪಾವ್ ಮಾಡ್ತೀನಿ ನಿಂದ್ರಿ ತಿಂದು ಹೋಗತ್ರಿ ಅಂದೆ ಇಲ್ರಿ ಹಾಂ ಈ ಮತ್ತೊಮ್ಮೆ ಬಾ ಒಂದಿನ ಬಾಯ್ ಬಾಯ್ ರೀ ನಾಷ್ಟ ಬಿಷ್ಟ ಏನೂ ಅಲ್ಲೇನೆ ಅಂದ್ರು ಫ್ರೆಂಡ್ಸ್ ಅವರು ಹಂಗೆ ಐಸ್ ಕ್ರೀಮ್ ಇತ್ತು ಯಜಮಾನ್ರು ರಾತ್ರಿ ತೊಗೊಂಬಂದಿದ್ರು ಐಸ್ ಕ್ರೀಮ್ನ ಅದನ್ನ ಕೊಟ್ಟು ನೋಡ್ರಿ ಥಂಡಗಾಲ ಅಂತೇಳಿ ಬ್ಯಾಸ್ಗ್ಯಾಗ ಈ ಕಡೆ ಪಾಪು ಹಾಂ ಬಾಯ್ 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 ರೀ ನೋಡ್ರಿ ಬಾಯ್ ಬಾಪಿ ಅಪ್ಪಾಜಿ ಬರೀಪ್ಪ ಕಾಲು ಸುಡಕತ್ತ ಬಾನ ಚಪ್ಪಲ್ ಬಂದಿಲ್ಲ ಓ ನೀನು ಹಂಗೆ ಬಂದಿಯಲ್ಲ ನಡಿ ಚಲ ಈ ಕಡೆ ಸೊ ಇವಾಗ ಮ್ಯಾಗ ಹೋಗೋಣ ನಡ್ರಿ ಮತ್ತೆ ಈಗ ಓ ಏನು तिथं की डब्बी बंदी घातली बघ ग्रीन कलर डब्बीमध्ये चल आत चल सांगते चल वर ಒಬ್ಬನೇ ಇದ್ರ ಈಗ ಭಾಳ ಕಿಡಿಗಿರ್ತಾನ ಮಾಡಕತ್ತಾನ್ರಿ ಅಲ್ಲೈತೆ ನೋಡ್ರಿ ಅಲ್ಲಿ ಗೇಟ್ ಐತ್ಲ ಈ ಗೇಟ್ಲಿಂದ ಆ ಕಡೆ ಹೋಗಕತ್ತಾನವ ಅದಕ್ಕೆ ಅವ್ನಿಗೆ ಮ್ಯಾಕ್ ಕರ್ಕೊಂಡು ಹೊಂಟೀನಿ ಸದ್ಯಕ್ಕೆ ಬಿಡಲ್ಲಾಗಿನ ಅವನಿಗೆ ನಡಿ हां नाही येणार चल तू पटपट तयार होती का नाही शुभम काकाच्या घरी घेऊन जाते स्कूटीवर दीदी आल्यावर नडी नडी मत पटत चला चल रे ಬಾ ಪಟ್ಟತ್ತ ಹೋಗೋಣ ಬರ್ರಿ ಮ್ಯಾಲೆ ಈಗ ಫ್ರೆಂಡ್ಸ್ ಈಗ ನೋಡ್ರಿ ಇದು ನಂದ್ರ ಹಪ್ಪಳ ಕುರುಡಿಗೆ ಸ್ವಲ್ಪ ಅಕ್ಕಿನ ಹಸನ್ ಮಾಡಿ ನೆನೆ ಇಟ್ರ ಆಗುತ್ತೆ ನೋಡ್ರಿ ಎಷ್ಟು ದಿನ ಆಯ್ತು ಹಿಂಗ ಅನ್ಕೊಂಡು ಎಷ್ಟು ದಿನಗಳು ಹೋಗ್ಬಿಟ್ಟವ ಸೊ ಈಗ ಏನೈತಿ ಮತ್ತು ಮಾವ ಅವರೆಲ್ಲರೂ ಹೋದ್ರು ನೋಡ್ರಿ ಈಗ ಒಂದು 10 ನಿಮಿಷ ಕುಂತೆ ಇನ್ನು ಮಗಳು ಬರ್ತಾಳ್ರಿ ಲೇಟ್ ಐತಿನ ಬರೋದು 12:30 ಬರ್ತಾಳೆ ಆಕಿ ಸೊ ಅದಕ್ಕಿಂತ ಮುಂಚೆಕ ಇದನ್ನೆಲ್ಲ ಹಸನ್ ಮಾಡ್ಕೊಂಡು ಸ್ವಲ್ಪ ನೆನೆ ಇಟ್ಬಿಟ್ಟೆ ಅಂದ್ರೆ ನಾವು ನಿವಾಂತ ಅಂತ ಅನಿಸ್ತೈತಿ ಎಷ್ಟು ನೋಡ್ರಿ ಮಾತಾಡ್ಕೋತ ಎಷ್ಟು ಹಾಕಿದ್ನೆ ನೆನಪಾಲಿಲ್ಲ ಸ್ವಲ್ಪ ಹಂಗೆ ನಾಳೆ ಪಡ್ಡು ಮಾಡ್ಬೇಕಂದ್ರೆ ಪಡ್ಡಿಗೆ ನೆನೆ ಇಡ್ತೀನಿ ಶುಭಮ್ಮಗ ಎಂಗೇಜ್ಮೆಂಟ್ ಅಂದ್ರ ಹುಡುಗಿ ಫಿಕ್ಸ್ ಆಗಿದ್ದು ನನಗಂತೂ ಭಾಳ ಖುಷಿ ಕೊಟ್ಟೈತ್ರಿ ಫ್ರೆಂಡ್ಸ ನಮ್ಮ ಅತ್ತೆಯರಿಲ್ರಿ ಅವರು ತೀರ್ಕೊಂಡಿದಾರ ಸೊ ಹಾಗಾಗಿ ಅವ್ರ ಮ್ಯಾಗ ಎಲ್ಲರಿಗೂ ಒಂದು ಒಳ್ಳೆ ಕನ್ಸನ್ ಐತ್ರಿ ನಮ್ಮ ಫ್ಯಾಮಿಲಿ ಒಳಗ ಇಬ್ರು ಹುಡುಗರು ಒಳ್ಳೆಯವ್ರ ಅದಾರ ಮಲ್ಲು ಆಯ್ತು ಶುಭಮ್ ಆಯ್ತು ನಮ್ಮ ಮಾವಾರ ಆಯ್ತು ನಮಗಂತೂ ಅಣ್ಣ ಇದ್ದಂಗನೇ ಅದಾರ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಏನಂದ್ರೆ ಅವ್ರಿಗೆ ಅಕ್ಕ ತಂಗಿಯರಿಲ್ಲ ನಮಗ ಅಣ್ಣ ತಮ್ಮರಿಲ್ಲ ಸೊ ಇನ್ನೊಂದು ಅತ್ತಿಗೆ ಮೈದೂನ್ ತರಕಿನ ಹೆಚ್ಚಿಗೆ ಅದೀವಿ ಅಂತ ಹೇಳ್ಬೋದು ಒಂದು ತಾಯಿ ಮಕ್ಕಳು ಸಂಬಂಧ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ ನಾನು ಸೊ ಅವ್ರಿಗೆ ಒಳ್ಳೇದಾಗಕತ್ತದಂದ್ರೆ ನನಗಂತೂ ಭಾಳ ಖುಷಿ ಆಯ್ತು ಎಂಗೇಜ್ಮೆಂಟ್ ಅಂದ್ರೆ ಅವರು ಬೀಗರ ಕಡೆಲ್ದರು ಇಲ್ಲಿ ಮನೆಗೆ ಬಂದು ಎಲ್ಲ ಮಾತುಕತೆ ಫಿಕ್ಸ್ ಆದ್ಮ್ಯಾಗನೇ ಫೋನ್ ಹಚ್ಚಾನ ಎಲ್ಲರಿಗೂ ಫೋನ್ ಹಚ್ಚಾನ ಎಲ್ಲರಿಗೂ ಪ್ರೀತಿ ಪಾತ್ರರಾಗಿರುವಂಥವ್ನಂದ್ರೆ ನಮ್ಮ ಫ್ಯಾಮಿಲಿ ಒಳಗೆ ನಮ್ಮ ಶುಭಮ್ಮ ಮಲ್ಲೂನು ಕೂಡ ಅಷ್ಟೇ ಸೊ ಹಿಂಗ್ರಿ ವೈನಿ ಫಿಕ್ಸ್ ಆಯ್ತ್ರಿ ಅಂತ ತಕ್ಷಣ ನನಗೆ ಭಾಳ ಖುಷಿ ಆಯಿತು ಅದ ನಿಮ್ಮ ಜೊತೆ ನಾನು ಹೇಳ್ಕೊಬೇಕಂತ ಅನ್ಕೊಂಡಿದ್ದೆ ಒಳ್ಳೆ ಟೈಮ್ ಕೂಡ ಬಂತಂತೇಳಿ ಇಷ್ಟಪಡ್ತೀನಿ
ಅವರು ಮನೆಗೆ ಬರಕ ವಿಷಯ ಹೇಳಕ ಎರಡೂ ಕೂಡ ಕೂಡಿತ್ ನೋಡ್ರಿ. ಸೊ ನೀವು ಕೂಡ ಒಂದೊಳ್ಳೆ ಬ್ಲೆಸ್ಸಿಂಗ್ಸ್ ಮಾಡ್ರಿ ಶುಭಮ್ಗ. ಮತ್ತು ಇನ್ನ ಡೇಟ್ ಫಿಕ್ಸ್ ಆಗಿಲ್ರಿ, ಫಿಕ್ಸ್ ಆದ್ರೂ ಕೂಡ ಹೇಳ್ತೀನಿ. ಮತ್ತು ಜೊತೆಗೆ ವಿಡಿಯೋನು ಕೂಡ ನಮ್ಮ ಮಾವರು ಹೇಳಿದ್ರು ನೋಡ್ರಿ ಮಾಡು ಚಲೋ ವಿಡಿಯೋ ಅಂತ ಹೇಳ್ಕೇಸಿ ನೋಡಮ್ಮಂತ್ರಿ ಫ್ರೆಂಡ್ಸ ಯಾವ ಥರ ಎಲ್ಲಾನು ನಡೀತೈತಿ ಏನು ಅಂತೇಳಿ ನಿಮ್ಮ ಜೊತೆಗೆ ನಾನು ಅಪ್ಡೇಟನ್ನು ಕೊಡ್ತಿರ್ತೀನಿ. ಇವಾಗ ಆಲ್ಮೋಸ್ಟ್ ಮದುವೆ ಸೀಸನ್ ಅಂತ ಹೇಳ್ಬೋದು ಈಗೆಲ್ಲ. ಬಟ್ ಹೆಣ್ಣು ಗಟ್ಟಿಯಾಗಿದ್ದಂತರೂ ಭಾಳ ಒಳ್ಳೇದಾತ್ರಿ ಫ್ರೆಂಡ್ಸ. ಒಂದು ಸ್ವಲ್ಪ ಇವು ರೇಷನ್ ಅಕ್ಕಿ ನೋಡ್ರಿ, ಸ್ವಲ್ಪ ನೋಡಿ ಹಾಕಿದ್ದ ಬೆಟ್ರ್ ಅಂತೇಳಿ ಹಸರು ಮಾಡಿ ನೆನೆ ಇಟ್ಬಿಡ್ತೀನಿ ರೀ. 2 ಬೊಗಣಿ ತೊಗೊಂಡು ಕೂತೀನಿ, ಅಕ್ಕಿ ಎಲ್ಲ ತೊಗೊಂಡ್ಕೇಸಿ ಸ್ವಲ್ಪ ಇಲ್ಲೇ ನೆರಳೈತಿ. ಮುಂಜಾನೆ ಟೈಮ್ದಾಗ ಈ ಕಡೆ ಇರ್ತ್ರಿ, ಈಗ 12-12:30 ಸುಮಾರ. ಮತ್ತು ಆ ಕಡೆ ನೆಳ ಬರ್ತಾ, ಈ ಕಡೆ ಬಿಸಿಲು ಬರ್ತೈತಿ. ಉದ್ದಿನ ಬೇಳೆನ ಈಗ ಇಲ್ಲೇ ತೊಗೊಂಬಂದು ಇಟ್ಕೊಂಡು ಕೂತೀನಿ ನೋಡ್ರಿ. ಸ್ವಲ್ಪ ಇವನ್ನೆಲ್ಲ ಸ್ವಚ್ಛಗೆ ತೊಳಿಬೇಕ್ರಿ. ರೇಷನ್ ಅಕ್ಕಿನೂ ಆಗಕ್ಕೆ ಬಂದವ. ಈ ತಿಂಗಳ ಬೇಷ ಆಗುತ್ತೆ ಯಜಮಾನ್ರು ತೊಗೊಂಬರ. ತಿಂಗಳ ತೊಗೊಂಬರಲ್ರಿ ಅವರು. ನನಗೂ ಹೋಗ್ತೀನಂದ್ರು ನನಗೂ ಬಿಡಂಗಿಲ್ಲ. ಯಾವಾಗ ಖಾಲಿ ಆತಾವ ಅವಾಗ ತೊಗೊಂಬಂದು ಕೊಟ್ಬಿಡ್ತಾರ. ತಿಂಗಳ ನಮ್ಮ ಪಾಲಿಂದು ಎಷ್ಟು ಬರ್ತ ಅಷ್ಟು ತೊಗೊಂಬರ್ಬೇಕಿಲ್ರಿ. ನಾವೇನು ಇದೊಂದು ಡಬ್ಬಿ 10 ಕಿಲೋ ಹಿಡಿಸ್ತೈತಿ. ಒಂದ್ಸರಿ ಅಂದ್ರೆ 10 ಕಿಲೋ ಬರ್ತಾವ ನಮಗೆ. ಒಂದು ತಿಂಗಳು ತೊಗೊಂಬಂದ್ರೆ ಒಂದು 2-3 ತಿಂಗಳು ಮ್ಯಾಗ ಹೋಗ್ತಾವ ಇವು ರೇಷನ್ ಅಕ್ಕಿ ರೀ. ಸ್ವಲ್ಪ ಹೊಲಸು ಭಾಳ ಐತ್ರಿ ಇದು. ನೋಡಮ್ ಹಪ್ಪಳ ಅದು ವಾದ ವರ್ಷ ಶೇರ್ ಮಾಡ್ಕೊಂಡಿದ್ದು. ವಾದ ವರ್ಷ ಅಲ್ರಿ, ನಡ್ಬರ್ಕ್ ಯಾವಾಗ ಮಾಡಿದ್ದೆ ನೋಡ್ರಿ ಹಪ್ಪಳ. ಈ ಬಿಸಿಲಂತೂ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ. ಮತ್ತು ಮಾರ್ಚ್ ಎಂಡಿಗದು ಮತ್ತು ಅವಕಳಿ ಮಳೆ ಬೀಳ್ತಾವು, ಮತ್ತು ಗಾಳಿ ಅದೆಲ್ಲ ಚಾಲು ಆಗುತ್ತೆ. ಹಂಗಾಗಿ ಒಂದು 3-4 ದಿನ ನೆನೆಸಿ ಮಾಡಕ್ಕೆ ಚಾಲು ಮಾಡ್ತೀನಿ ರೀ. ನೋಡಮ್ ನನಗೇನು ಮನಸ್ಸೇ ಇವತ್ತು ನೆನೆಸಿ ಮತ್ತು ನಾಳೆಗೂ ಮಾಡ್ಬೇಕನ್ಸಿದ್ರೆ ನಾನು ಮಿಕ್ಸಿ ಹಾಕೊಂಡು ಮಾಡಿಬಿಡ್ತೀನಿ. ಭಾಳ ಈಜಿ ರೀ ಹಪ್ಪಳ ಕುರುಡಿಗೆ ಮಾಡೋದೇನು ಕಠಿಣ ಅಂತಲ್ಲ, ಏನು ದೊಡ್ಡ ವಿದ್ಯೆನೂ ಅಂತಲ್ಲ. ಮನಸ್ಸು ಮಾಡಿದ್ರೆ ಯಾವ್ದಾಗಲ್ಲ ಹೇಳ್ರಿ, ಹೆಣ್ಮಕ್ಳಿಗೆ ಎಲ್ಲನೂ ಮಾಡ್ಬೋದು. ಒಮ್ಮೆ ಕೆಟ್ರೂ ಇನ್ನೊಮ್ಮಿಗಾರ ಶುದ್ಧ ಆಗುತ್ತೆ ಅನ್ನೋದು ನಂಬಿಕೆ ರೀ. ಮತ್ತು ಕೆಡ್ಲಾರ್ದ ಯಾವುದೂ ಕಲಿಯೋಕ್ಕಾಗಲ್ಲ ನೋಡ್ರಿ ಅಡುಗೆ. ಒಂದೇ ಸರಿಗೇನೆ ಪರ್ಫೆಕ್ಟಾಗಿ ಯಾರೂ ಮಾಡೋಕ್ಕಾಗಲ್ಲ. ಮಾಡಿದ್ರೂ ಅವರಲ್ಲಿರುವಂಥ ಶ್ರದ್ಧೆ, ಅವರು ಕಲಿಬೇಕನ್ನೋವಂಥ ಒಂದು ಖುಷಿನೇ ಅದಕ್ಕೆ ಕಾರಣ ಆಗಿರ್ತೈತಿ. ನನಗೂ ಏನು ಬರ್ತಿರ್ಲಿಲ್ಲ ರೀ ಮದುವೆಕಿನ್ನ ಮುಂಚೆಗೆ. ಮಮ್ಮಿ ಜೊತೆಗೆ ಒಂಚೂರು ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ ನಾನು. ಅಂದ್ರೆ ನಾನೇ ಓನಾಗಿ ಮಾಡಿದ್ದು ಏನು ಈ ಕುರುಡಿಗೆ ಹಪ್ಪಳ ಇಂಥವೇನೂ ಮಾಡಿಲ್ರಿ. ಅಡುಗೆ ಅಂದರೆ ಎಲ್ಲ ಮಾಡ್ಕೊಂಡಿನಿ, ಬಟ್ ಇಂಥವೆಲ್ಲ ಮಾಡಿಲ್ಲ ನಾನು. ಆ ಮಮ್ಮಿ ಇದ್ಲಲ್ಲ ಮಾಡ್ತಾಳೆ. ಈಗಲೂ ಮಕ್ಕಳ ಜೊತೆಗೆ ಎಲ್ಲ ಆಗುತ್ತವ ಹೈರಾಣ್ ಬಿಡು ಅಂತಂತಾಳೆ. ಅಂದ್ರೂ ನನಗೆ ಕಲಿಯೋದು ಇಂಟ್ರೆಸ್ಟ್ ಇರೋದ್ರಿಂದ ನಾನು ಎಲ್ಲನೂ ಕಲ್ತೀನಿ ಅಂತ ಹೇಳ್ಬೋದು. ಹಪ್ಪಳ ಅಂತೂ ಒಂದು ಸರಿಗಂತ್ರೂ ಕುದಿಸಿದೀನಿ ರೀ. ಫಸ್ಟ್ ಟೈಮ್ ಮಾಡತ್ನಾಗ ಅದನ್ನು ಕುದಿಸೀನಿ. ಕುದಿಸಿದ್ಮ್ಯಾಗ ಸ್ವಲ್ಪ ಸಣ್ಣ ಉರಿ ಇಟ್ಟೆ ನಾನು. ಎಲ್ಲ ಕುದ್ದಿತ್ತು. ಮತ್ತೇನು ಹಪ್ಪಳ ಅಂದ್ರೆ ಕುದ್ದು ಗುಳು ಬಂತಂದ್ರೆ ಅದು ಕುದ್ದಂಗನೆ ಬಿಡು, ಅದೇನು ಜಾಸ್ತಿ ಟೈಮ್ ಅಂದ್ರೆ ಅದಕ್ಕೇನು ತಲೆ ಓಡಿಸೋದು ಬೇಕಾಗಿಲ್ಲ ಅಂತೇಳಿ ಸ್ಟಾರ್ಟಿಂಗ್ ನಾನು ಕುರುಡಿ ಕಲೀಲಿಲ್ರಿ. ಅದಕ್ಕೆ ಹಿಟ್ಟು ಹಸಿ ಬಿಸಿ ಕುದಿತೈತಿ ಹಿಂಗೆಲ್ಲ ಅಂತಾರಲ್ಲ. ಹಪ್ಪಳ ಹಿಟ್ಟಾದ್ರೆ ಸ್ವಲ್ಪ ಅಳಕಾಗೆ ಮಾಡಿ ಬಾಳತನ ಹಿಟ್ಟು ಕುದಿಸಿಬಿಟ್ರೆ ಜಿಗಿ ಬರ್ತಂತೆ ನಾ ಮಾಡಿದೆ. ಅದು ಕರೆಕ್ಟಾಗಿ ಕುದ್ದಿದ್ರು ಸಣ್ಣ ಉರಿ ಇಟ್ಟು ಇದು ಮಾಡಿದ್ನಿ. ಆಮೇಲೆ ಏನು ಮಾಡಿಬಿಟ್ಟೆ, ಒಂದಿನ ಸ್ವಲ್ಪ ಕುದಿಸಿದ್ರೆ ಆಯ್ತಂತೆ ಜೋರು ಇಟ್ಬಿಟ್ಟೆ. ಅದು ಜೋರು ಇಡನೆ ಏನಾಗ್ಬಿಟ್ಟಿದ್ರೆ ತಳಗೆ ಸ್ವಲ್ಪ ಒತ್ತಿದಂಗೆ ಆಗೈತಲ್ಲ, ಅದು ಟೂಪ್ ಅಂತ ಹೇಳಿ ಎಲ್ಲನೂ ಕರ್ರಗಾಗ್ಬಿಡ್ತದು ಹಪ್ಪಳ ಹಿಟ್ಟ. ಆ ಥರ ಆಯಿತು. ಅದ್ರ ಮ್ಯಾಗ ನನಗೊಂದು ಕಲಿಯೋಕೆ ಸಿಕ್ತು, ಈ ಥರ ಮಾಡಬಾರ್ದು, ಸ್ವಲ್ಪ ಹಂಗೆ ಕೈ ಆಡ್ಕೊತಾನೆ ಇರ್ಬೇಕು. ಸಣ್ಣೂರು ಇಟ್ರು ತಳಗೆ ಕೈ ಆಡ್ಕೊತಿದ್ರೆ ಒತ್ತಂಗಿಲ್ಲ ಅಂತೇಳಿ ನಾ ಏನು ಮಾಡಿದೆ, ಕೈ ಆಡೋದು ಕಡಿಮೆ ಮಾಡಿದ್ದೀನಿ ರೀ. ತಾನ ಕುದಿತದ ಬಿಡು ಅಂತೇಳಿ ಸಣ್ಣಗೆ ಇಟ್ಬಿಟ್ಟಿನಿ. ಕುದ್ದಿದ್ದನ್ನು ಅದನ್ನ ಹಂಗೆ ಎತ್ತಿ ಹಾಕಿದ್ರೆ ಬರೋಬ್ಬರ ಎಕ್ಕಿತ್ತದು. ಜೋರು ಇಟ್ಬಿಟ್ನೆಲ್ಲ ಹಂಗಾಗಿ ಅದು ತಳಗಡೆ ಒತ್ತಿದ್ದೆಲ್ಲ ಮ್ಯಾಗ ಬಂದು ಹೊಲಸಾಗ್ಬಿಡ್ತದು. ಮತ್ತು ನೆಕ್ಸ್ಟ್ ಟೈಮ್ ಕರೆಕ್ಟ್ ಟೈಮ್ ಮಾಡಿದ್ನೆ. ಒಂದು ಸರಿಗೆ ಫುಲ್ ತಿಳಿ ಅಂದ್ರೆ ತಿಳಿ ಆಗಿಬಿಟ್ಟಿತ್ತದು. ಅರಿಬೇಂದೊಂದು ಎಳೆ ಇಲ್ರಿ ಅದು. ಅವಾಗ ಇನ್ನೊಂದು ಸ್ವಲ್ಪ ಅನುಭವ ಬಂತು, ಇಲ್ಲ ಇನ್ನೊಂದಕ್ಕಿನ್ನ ಸ್ವಲ್ಪ ಗಟ್ಟಿ ಕುದಿಸ್ಬೇಕು, ಗಟ್ಟಿ ಮಾಡ್ಬೇಕಂತೇಳಿ ಆ ಥರ ಆಗಿ ನಾನು ಕಲ್ತಿದ್ದು ನೋಡ್ರಿ. ಮತ್ತು ನನಗೆ ಯಾರು ಕೈ ಹಿಡಿದಾಗಲಿ ಮುಂದೆ ಕೂತಾಲಿ ಯಾರೂ ಕಲಿಸಿಲ್ಲ ನನಗೆ. ನಾನು ಒಬ್ಬಾಕಿನೇ ಕಲ್ತಿರುವಂಥದ್ದು. ಮತ್ತು ಇನ್ನೊಬ್ರು ಏನೇನ ತಾವು ಕಲ್ತಿರುವಂಥದ್ದು ತಮಗೆ ಬರುವಂಥದ್ದು ಫ್ಯಾಮಿಲಿ ಒಳಗೆ ಒಂದೇ ಮನೆಗೆ ಇದ್ದಾರೂ ಹೇಳ್ಕೊಡ್ರಿ ನಾನು ಕಲಿತೀನಿ ಅಂದ್ರೆ ಕೆಲವೊಬ್ರು ಕಲ್ಸಕ್ಕೆ ಇಷ್ಟಪಡಲ್ರಿ. ಅದು ನಮ್ಗೆ ಬೇರೆನೇ ಹೇಳ್ಕೊಟ್ಟು ಬಿಡ್ತಾರೆ. ಅವ್ರಿಗೇನೋ ಅದೊಂಥರ ಅಂದ್ರೆ ಅವ್ರು ಮಾಡೋದನ್ನು ನಾವು ಮಾಡ್ಬಾರ್ದು ಅನ್ನೋದು ಉದ್ದೇಶ ಇರ್ತದೆ ಒಬ್ಬೊಬ್ರದ್ದು. ಯಾಕಂದ್ರೆ ನನಗದು ಎಕ್ಸ್ಪೀರಿಯನ್ಸ್ ಆಗೈತ್ರಿ. ಸಣ್ಣಗ ಉಸುಗಿದ್ದಂಗೆ ಐತ್ರಿ ಫ್ರೆಂಡ್ಸ. ಹಾಕಕ್ಕಿಲ್ಲ ಏನೋ ಸ್ವಲ್ಪ ಎಷ್ಟ್ರನೇ ಹಾಕ್ಬಿಡ್ತೀನಿ ಅಕ್ಕಿನ.
ನಾನು ಈಗ ಅಳತಿ ಮಾಡಿ ಹಾಕಕತ್ತಿಲ್ರಿ ಅಕ್ಕಿನ ಹಂಗ ಹಾಕಕತ್ತೀನಿ. ಯಾವಾಗಲೂ ಇದೊಂದು ಗ್ಲಾಸ್ ಇಟ್ಟಿರ್ತೀನಿ ನಾನು ಇದ್ರೊಳಗೆ ಅಕ್ಕಿ ಡಬ್ಬ್ಯಾಗ. ಮಿಕ್ಸಿ ಮಾಡ್ಕೊಳತ್ನ್ಯಾಗ ಒಂದು ಗ್ಲಾಸ್ ಈಗ ಅಕ್ಕಿ ನೆಂದಿರ್ತಾವ ನೋಡ್ರಿ, ಅದ್ರಾಗ ಒಂದು ಗ್ಲಾಸ್ ತಗೊಂಡು ಮಿಕ್ಸಿ ಮಾಡ್ಕೊತೀನಿ. ಒಂದು ಗ್ಲಾಸ್ ಅಕ್ಕಿ ಅಳತಿ ಮಾಡ್ಕೊಂಡು ಸಣ್ಣಗ ಹಂಚಿ ಹುಳ ಇದ್ದಂಗೆ ಅದಾವ್ರಿ ಇವು. ಹಸನ ಹಳ್ಳ ಮಾಡಕ್ಕೆ ಸದ್ಯಕ್ಕೆ ಚಂದ ಐತಿ ನೋಡ್ರಿ. ಹಂಗೆ ಈ ಕಡೆಗೆ ಈ ಬೊಗಣಿನ ತೊಗೊಂಡಿನಿ. ಇದ್ರಾಗೇನೆ ಟೀ ಪಡ್ಡಿಗಿನ ಹಸನ ಮಾಡಿ ಉದ್ದಿನ ಬೇಳೆ ಹಾಕಿ ತೊಳೆದಿಟ್ಬಿಟ್ನಿ ಅಂದ್ರೆ 2 ಆಗ್ಬಿಡುತ್ರಿ. ಸೊ ಓಕೆ ರೀ ಫ್ರೆಂಡ್ಸ, ನಾನು ಸ್ವಲ್ಪ ಮಾಡ್ಬೇಕಾ ನೋಡಮ್ಮ, ಆದ್ರೆ ರೆಸಿಪಿನ ಶೇರ್ ಮಾಡ್ಕೊತೀನಿ, ಇರ್ಲಿಕ್ಕಂದ್ರಿಲ್ಲ. ಅದು ನಿಮ್ಗೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗುತ್ತೆ. ಈಗ ಇಷ್ಟು ಹಸನ ಮಾಡಿ ಎಲ್ಲ ತೊಳೆದು ಮಾಡಿ ಮೈ ತಗೊಡ್ತೀನಿ ನಾನು. ಮೈ ತಕ್ಕೊಂಡು ಮತ್ತೆ ನೆಕ್ಸ್ಟ್ ವಿಡಿಯೋ ಚಾಲು ಮಾಡ್ತೀನಿ. ಓಕೆ ರೀ, ಮತ್ತೆ ಸಿಗೋಣ. ಇಲ್ಲೇ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ, ಬಾಯ್.